ಕನ್ನಡದ ಬಗ್ಗೆ ವಿವಾದದ ಹೇಳಿಕೆ ನೀಡಿದ ತಮಿಳು ಚಿತ್ರರಂಗದ ನಟ ಕಮಲ್ ಹಾಸನ್ ವಿರುದ್ಧ ಬೇಲೂರು ತಾಲೂಕು ಕರವೇ ಸ್ವಾಭಿಮಾನಿ ಸೇನೆ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಬೇಲೂರು ತಾಲೂಕು ಕರವೇ ಸ್ವಾಭಿಮಾನ ಸೇನೆ ಘಟಕದ ಅಧ್ಯಕ್ಷ ಚಂದ್ರಶೇಖರ್, ಅತ್ಯಂತ ಪ್ರಾಚೀನ ಲಿಪಿಯನ್ನ ಹೊಂದಿರುವ ಕನ್ನಡಕ್ಕೆ ಈಗಾಗಲೇ ಶಾಸ್ತ್ರೀಯ ಸ್ಥಾನಮಾನ ಬಂದಿದೆ. ಇದಕ್ಕೆ ಕಾರಣ ಸಾವಿರಾರು ವರ್ಷದ ಗತಭಾಷೆ ಎಂಬ ಲಿಖಿತ ಶಾಸನ ಬೇಲೂರು ತಾಲೂಕಿನ ಹಲ್ಮಿಡಿ ಗ್ರಾಮದಲ್ಲಿ ಲಭ್ಯವಾಗಿದೆ. ಆದರೆ ಒಬ್ಬ ತಮಿಳು ನಟ ತನ್ನ ಚಿತ್ರವನ್ನ ಅನಾವರಣ ಮಾಡುವ ಸಂದರ್ಭದಲ್ಲಿ ಕನ್ನಡ ಭಾಷೆ ತಮಿಳಿನಲ್ಲಿ ಹುಟ್ಟಿದೆ ಎಂಬ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ 7 ಕೋಟಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾನೆ. ಆದ್ದರಿಂದ ಯಾವ ಕಾರಣಕ್ಕೂ ಆತನ ನಟನೆಯ ಚಿತ್ರಣವನ್ನ ಬಿಡುಗಡೆ ಮಾಡಬಾರದು ಎಂದು ಎಚ್ಚರಿಕೆ ನೀಡಿದರು. ಕನ್ನಡ ವಿರೋಧಿ ಅವನಿಗೆ ನಮ್ಮ ಕನ್ನಡ ಸಂಸ್ಕೃತಿನೇ ಗೊತ್ತಿಲ್ಲ, ಆ ರೀತಿ ಅವನು ಮಾತಾಡಬಾರ್ದಿತ್ತು. ಅವನಿಗೆ ಏನು ಗೊತ್ತಿದೆ? ಅವನಿಗೆ ಅವ್ನು ತಮಿಳು ಸಾಹಿತ್ಯ ಹಾಕ್ಬಿಡ್ತೇವೆ. ಅವನು ಪಿಕ್ಚರ್ಗಳು ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪಿಕ್ಚರ್ ಓಡಾಡಬಾರ್ದು. ಅವ್ನು ಯಾರಾದರೂ ಫಿಲಮ್ ಹಾಕಿದ್ರೆ ಮುದ್ದು ಬೆಂಕಿ ಹಾಕ್ತೀವಿ ನಾವು, ಥಿಯೇಟ್ರ್ ಒಳಗೆ ಬೆಂಕಿ ಹಾಕ್ತೀವಿ. ಅವನಿಗೆ ಏನು ಗೊತ್ತಿದೆ? ಸಂಸ್ಕೃತಿ ಗೊತ್ತಿದೆ ಅವನಿಗೆ. 10 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅವನಿಗೆ. ಪುರಾತನ ಕಾಲದ ಸಂಸ್ಕೃತಿ ಇದ್ದಿದ್ದು ಕನ್ನಡ. ಅವನಿಗೆ ಏನು ಗೊತ್ತಿದೆ? ಅವನಿಗೆ ನೋಡಿ, ಯಾವ ರಾಜಕೀಯದವರು ಮಾತಾಡ್ತಾರೆ, ಯಾವ ರಾಜ್ಯದವರು ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ಫಿಲಮ್ನವರು ಕನ್ನಡದ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರಿಗೆ ಏನು ಗೊತ್ತಿದೆ? ಕನ್ನಡ ಗೊತ್ತಿದೆ ಅವನಿಗೆ. ಅವನಿಗೆ ಕನ್ನಡ ಕಾಲು ಇಡಬಾರ್ದು, ಕಾಲು ಇಟ್ಟರೆ ಅವನು ಕಾಲೇ ಕಟ್ ಮಾಡಿಬಿಡ್ತೀವಿ ಅವನಿಗೆ ಅಂತ. ತಾಲೂಕು ಕರವೇ ಸ್ವಾಭಿಮಾನಿ ಸೇನೆ ತಾಲೂಕು ಕಾರ್ಯದರ್ಶಿಯಾಗಿ ಮಂಜುನಾಥ್ ಕಮಲ್ ಹಾಸನ್ನು ಮೊನ್ನೆ ಈ ಒಂದು ವಾರದ ಹಿಂದೆ ತಮಿಳುನಾಡಲ್ಲಿ ಚಲನಚಿತ್ರದ ಪ್ರಮೋಷನ್ನಲ್ಲಿ ತಮಿಳು ಕನ್ನಡದಿಂದ ಹುಟ್ಟಿದ್ದು ಅಂತೇಳಿ ಆಕ್ಷೇಪಣಾ ಹೇಳಿಕೆ ನೀಡಿದ್ದಾರೆ. ಇದು ಖಂಡನೀಯ, ವಿಷಾದನೀಯ. ಅವರು ಕಮಲ್ ಹಾಸನ್ ಅವ್ರದ್ದು ಚಲನಚಿತ್ರ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಚಿತ್ರರಂಗ ಮಂದಿರದಲ್ಲಿ ಬಿಡುಗಡೆ ಹಾಕಿ ನಮ್ಮ ಕರವೇ ಸ್ವಾಭಿಮಾನಿ ಸೇನೆ ಅಡ್ಡಿಪಡಿಸುತ್ತೆ ಮತ್ತು ಚಿತ್ರಮಂದಿರಕ್ಕೆ ಬೆಂಕಿ ಇಡುತ್ತೆ ಅಂತ ಹೇಳಲು ಇಚ್ಛಿಸುತ್ತೆ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷ ರುದ್ರೇಶ್, ಗೌರವಾಧ್ಯಕ್ಷ ಧರ್ಮೇಗೌಡ, ಸಂಘಟನಾ ಕಾರ್ಯದರ್ಶಿ ರಂಜಿತಾ ಸೇರಿದಂತೆ ಇತರರಿದ್ದರು.